ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಉಪಚುನಾವಣೆ ಮತಬೇಟೆ ಜೋರಾಗಿದೆ. ಈಗಾಗಲೇ ಎರಡೂ ಪಕ್ಷಗಳ ನಾಯಕರು ಮತಶಿಕಾರಿ ನಡೆಸುತ್ತಿದ್ದಾರೆ. ಇವತ್ತು ನಾಮಪತ್ರ ಹಿಂಪಡೆಯಲು ಕೊನೆ ದಿನ, ಹೀಗಾಗಿ ಟೆನ್ಷನ್ ಹೆಚ್ಚಾಗಿದ್ದು ಅಭ್ಯರ್ಥಿಗಳ ಮನವೊಲಿಸಲು ನಾಯಕರು ನಾನಾ ಕಸರತ್ತು ನಡೆಸುತ್ತಿದ್ದಾರೆ. ಯಾರು ನಾಮಪತ್ರ ವಾಪಸ್ ಪಡೆಯಲಿದ್ದಾರೋ ಅನ್ನೋದು ಕುತೂಹಲ ಕೆರಳಿಸಿದೆ. ದಾವಣಗೆರೆ ದಕ್ಷಿಣದ ಉಪಚುನಾವಣೆ ಅಖಾಡ ರಂಗು ಪಡೆದುಕೊಂಡಿದೆ. ಕಾಂಗ್ರೆಸ್ನಲ್ಲಿ ಗೊಂದಲ ಉಂಟಾಗಿದ್ದು ಗೊಂದಲ ಬಗೆಹರಿಸಲಿಕ್ಕೆ ಸಚಿವ ಜಮೀರ್ಗೆ ಉಸ್ತುವಾರಿ ಸುರ್ಜೇವಾಲಾ ಸೂಚನೆಯನ್ನು ಕೊಟ್ಟಿದ್ದಾರೆ. ಪಂಚರಾಜ್ಯಗಳ ಚುನಾವಣೆ ಮೇಲೆ ಮುಸ್ಲಿಂ ಸಮುದಾಯದ ಮುನಿಸು ಪರಿಣಾಮ ಬೀರಬಾರದು. ಮುಸ್ಲಿಂ ಸಮುದಾಯದ ನಾಯಕರ ಜೊತೆ ಚರ್ಚೆಯನ್ನು ಮಾಡಿ, ಮುಸ್ಲಿಂ ಸಮುದಾಯದ ನಾಯಕರಲ್ಲಿ ಯಾವುದೇ ಅಸಮಾಧಾನ ಇಲ್ಲ ಅಂತ ಮನವರಿಕೆ ಮಾಡಿ, ಮುಖಂಡರನ್ನ ವಿಶ್ವಾಸಕ್ಕೆ ಪಡೆಯಿರಿ, ಸಾದಿಕ್ ಪೈಲ್ವಾನ್ ನಾಮಪತ್ರ ಹಿಂಪಡೆಯಲಿಕ್ಕೆ ಮನವೊಲಿಕೆ ಮಾಡಿ, ಸಮುದಾಯದ ಗೊಂದಲ ಸರಿಪಡಿಸಿ ಅಂತ ಹೇಳಿದ್ದಾರೆ. ಇನ್ನು ಕೈ ಅಭ್ಯರ್ಥಿ ಸಮರ್ಥ ಶಾಮನೂರು ವಿರುದ್ಧ ಅಲ್ಪಸಂಖ್ಯಾತರು ಸಿಡಿದಿದ್ದಾರೆ. ದಾವಣಗೆರೆ ಅಲ್ಪಸಂಖ್ಯಾತ ಮುಖಂಡರ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆಯನ್ನು ಮಾಡಿದರು. ಸುಮಾರು ಅರ್ಧ ಗಂಟೆಗಳ ಕಾಲ ಸಿಎಂ ಜೊತೆ ಚರ್ಚೆಯನ್ನು ಮಾಡಿದ್ದು. ಈ ವೇಳೆ ಸಮರ್ಥ್ಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಮುಖಂಡರು ಬೇಸರವನ್ನು ವ್ಯಕ್ತಪಡಿಸಿದರು. ಈ ಬಾರಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ತೀರಾ ಅಂತ ಅಂದ್ಕೊಂಡಿದ್ವಿ, ಆದರೆ ಸಮರ್ಥ್ಗೆ ಟಿಕೆಟ್ ಕೊಟ್ಟಿದ್ದು ಬೇಸರ ಆಯಿತು ಅಂತ ಮುಖಂಡರು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಇನ್ನು ಕಾಂಗ್ರೆಸ್ ಶಾಸಕರ ಸಭೆ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಸುರ್ಜೇವಾಲಾ ಪ್ರತ್ಯೇಕ ಸಭೆಯನ್ನು ಮಾಡಿದ್ದಾರೆ. ಸಭೆ ಬಳಿಕ ಡಿಸಿಎಂರನ್ನ ಪ್ರತ್ಯೇಕವಾಗಿ ಕರೆದಂತ ಸುರ್ಜೇವಾಲಾ ಮಾತುಕತೆಯನ್ನು ಮಾಡಿದರು. ಹೋಟೆಲ್ನಿಂದ ನಿರ್ಗಮಿಸುವಂತ ಸಂದರ್ಭದಲ್ಲಿ ಕಾರ್ ಬಳಿ ಇಬ್ಬರು ನಾಯಕರು ಪ್ರತ್ಯೇಕವಾಗಿ ಚರ್ಚೆಯನ್ನು ಮಾಡಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಿನ್ನೆ ರಾತ್ರಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಿತು. ಸಭೆಯಲ್ಲಿ ಸಚಿವರು, ಶಾಸಕರು ಭಾಗಿಯಾಗಿದ್ದರು. ದಾವಣಗೆರೆ ಬಾಗಲಕೋಟೆ ಕ್ಷೇತ್ರದ ಉಪಚುನಾವಣೆಯನ್ನ ಕಾಂಗ್ರೆಸ್ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ. ಎರಡೂ ಕ್ಷೇತ್ರಗಳಲ್ಲಿ ಗೆಲ್ಲಲು ರಣತಂತ್ರ ರೂಪಿಸಲಾಗುತ್ತಿದ್ದು ಶಾಸಕರಿಗೆ ಜವಾಬ್ದಾರಿ ನೀಡಲಾಗಿದೆ. ಉಪಚುನಾವಣೆ ಪ್ರಚಾರ, ಸಂಘಟನೆ, ಸಮಾವೇಶಗಳ ಆಯೋಜನೆಯ ಕುರಿತು ಸಚಿವರು, ಶಾಸಕರಿಗೆ ಜವಾಬ್ದಾರಿಯನ್ನು ನೀಡಲಾಗಿದೆ. ಪ್ರತಿ ಗ್ರಾಮ ಪಂಚಾಯಿತಿಗೆ ಒಬ್ಬ ಶಾಸಕರಿಗೆ ಜವಾಬ್ದಾರಿ ನೀಡಲಾಗಿದ್ದು ಇವರ ಸಹಾಯಕ್ಕೆ ಕೆಪಿಸಿಸಿ ಪದಾಧಿಕಾರಿಗಳ ನೇಮಕ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯಗೆ ಬೈ ಎಲೆಕ್ಷನ್ ಟೆನ್ಷನ್ ಶುರುವಾಗಿದೆ. ಸಿಎಂಗೆ ಎರಡೂ ಕ್ಷೇತ್ರದಲ್ಲಿ ಗೆಲ್ಲಲೇಬೇಕಾದ ಒತ್ತಡ ಹೆಚ್ಚಾಗಿದೆ. ಹೀಗಾಗಿ ಶಾಸಕರಿಗೆ ಸಿಎಂ ಎಚ್ಚರಿಕೆ ನೀಡಿದ್ದಾರೆ. ಉಪಚುನಾವಣೆಯಲ್ಲಿ ಎಲ್ಲರೂ ಭಾಗಿಯಾಗಬೇಕು ಅಂತ ಸೂಚಿಸಿದ್ದಾರೆ. ಎಲ್ಲಾ ಶಾಸಕರು ಬಂದು ಕೆಲಸ ಮಾಡಬೇಕು. ಅರೆ ಮನಸ್ಸಿನಿಂದ ಬಂದು ಕೆಲಸ ಮಾಡುವುದಾದ್ರೆ ಬೇಡ. ಅರೆ ಮನಸ್ಸಿನಲ್ಲಿರುವಂತಹ ಶಾಸಕರು ಚುನಾವಣೆಗೆ ಬರಬೇಡಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬಂಡಾಯವಾಗಿ ಸ್ಪರ್ಧಿಸಿರುವಂತಹ ಸಾದಿಕ್ ಪೈಲ್ವಾನ್ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಅಪಪ್ರಚಾರ ಮಾಡಲಾಗ್ತದೆ. ಈ ಬಗ್ಗೆ ನಿನ್ನೆ ದಿಢೀರ್ ಸುದ್ದಿಗೋಷ್ಠಿ ನಡೆಸಿ ಸಾದಿಕ್ ಪೈಲ್ವಾನ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾನು ಉಮೇದುವಾರಿಕೆ ವಾಪಸ್ ಪಡೆದಿದ್ದೇನೆ ಅಂತ ಅಪಪ್ರಚಾರ ಮಾಡಲಾಗ್ತದೆ. ನಾನು ಅಂತವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ. ಯಾವುದೇ ಕಾರಣಕ್ಕೂ ಉಮೇದುವಾರಿಕೆ ವಾಪಸ್ ಪಡೆಯಲ್ಲ. ಈ ಚುನಾವಣೆ ಮೂಲಕ ಕಾಂಗ್ರೆಸ್ಗೆ ತಕ್ಕ ಉತ್ತರವನ್ನು ಕೊಡ್ತೀನಿ. ಈ ಚುನಾವಣೆಯಲ್ಲಿ ನನ್ನ ಗೆಲುವು ಖಚಿತ. ಉಮೇದುವಾರಿಕೆ ಹಿಂಪಡೆಯುವಂತೆ ಅನೇಕ ಕರೆಗಳು ಬಂದರೂ ಕೂಡ ನಾನು ತಲೆಕೆಡಿಸಿಕೊಂಡಿಲ್ಲ. ನನ್ನ ವಿರುದ್ಧ ಜಮೀರ್ ಪ್ರಚಾರಕ್ಕೆ ಬಂದರೆ ಗೋ ಬ್ಯಾಕ್ ಅಂತೀವಿ. ಕಾಂಗ್ರೆಸ್ನಿಂದ ಅಹಿಂದ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದರು. ನನಗೆ ಮಾಧ್ಯಮರ ಮೂಲಕ ಒಬ್ಬರು ಯಾರ ಹಿಂದಕ್ಕೆ ಪಡೆದಾರ ಅಂಥೇಳಿ ಮಾಧ್ಯಮ ಮೂಲಕ ಟಿ ವಿ ಚಾನಲ್ನಲ್ಲಿ, ಟಿ ವಿಯಲ್ಲಿ ತೋರಿಸ್ತಾ ಇದ್ದಾರೆ, ಯೂಟ್ಯೂಬ್ನಲ್ಲಿ ತೋರಿಸ್ತಾ ಇದ್ದಾರೆ. ಖಂಡಿತವಾಗೂ ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡಬೇಕು. ಎರಡನೇದೇನಪ್ಪ ಅಂತ ಹೇಳಿದರೆ, ಈ ರಾಜ್ಯದಲ್ಲಿ ನಮ್ಮ ಸಮಾಜದ ಉಲ್ಮಾ ಅಲಿಮಿದ್ದೀನು ನಮ್ಮ ಅಲ್ಪಸಂಖ್ಯಾತರನ್ನ ಆಗಿಂದ ವರ್ಗದನ್ನ ಕಡೆ ಕಾಣಿಸಿರೋದ್ರಿಂದ ನಾನು ರಣರಂಗ ಮೈದಾನದಲ್ಲಿ ಅದೇನೆ. ಯಾವ ಕಾರಣಕ್ಕೂ ಯಾವ ಕ್ಷಣಕ್ಕೂ ನಾನು ಹಿಂದಕ್ಕೆ ಪಡೆಯೋದಿಲ್ಲ. ಅಂಕ ಪಾಠ ಕಾಂಗ್ರೆಸ್ಸಿಗೆ ನಾವು ತಿಳಿಸ್ತೀವಿ, ಮಾಡ್ತೀವಿ. ಇಡೀ ರಾಜ್ಯದಲ್ಲಿ ಅಡ್ಡಾಡಿ ಮೈನಾರಿಟಿಗೆ, ಆಗಿಂದ ಜನಕ್ಕೆ KPCC ಅವರು, ಸುರ್ಜೇವಾಲಾ ಅವರು, ಖರ್ಗೆ ಅವರು, ಸಿದ್ದರಾಮಯ್ಯ ಅವರು ಕಡೆ ಕಾಣಿಸೋದ್ರಿಂದ ನಮ್ಮ ಜಿಲ್ಲೆಯ ನಾಡಿನ ಜನತೆ, ನಮ್ಮ ದಕ್ಷಿಣ ಕ್ಷೇತ್ರದ ಜನತೆಗೆ ಭಾಳ ನೋವುಂಟು ಆಗಿದೆ. ನನಗೆ ವಿಧಾನಸಭೆ ಚುನಾವಣೆ ಇನ್ನು 2.5 ವರ್ಷ ಇರುವಾಗಲೇ ಗುರುಮಠಕಲ್ ಮತಕ್ಷೇತ್ರದಲ್ಲಿ ಪಕ್ಷಾಂತರ ಪರ್ವ ಶುರುವಾಗಿದೆ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಮತಕ್ಷೇತ್ರದ ಅಲಿಪುರ ಗ್ರಾಮದಲ್ಲಿ ನೂರಾರು ಕಾರ್ಯಕರ್ತರು ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದಾರೆ. ಕಾಂಗ್ರೆಸ್ ಯುವ ಮುಖಂಡ ಸೂರ್ಯಕಾಂತ್ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಮಾಜಿ ಸಚಿವ ಬಾಬುರಾವ್ ಸೇರಿದಂತೆ ಹಲವು ಪ್ರಮುಖ ನಾಯಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಪವರ್ ಶೇರಿಂಗ್ ಫೈಟ್ ಮಧ್ಯೆ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಬಳಿ ಶಾಸಕರ ಫೋಟೋ ಶೂಟ್ ನಡೆದಿದೆ. ಸ್ಪೀಕರ್, ಸಿಎಂ, ಡಿಸಿಎಂ ಸೇರಿ ಶಾಸಕರು ಫೋಟೋ ಶೂಟ್ನಲ್ಲಿ ಭಾಗಿಯಾಗಿದ್ದರು. ಸರ್ಕಾರದ ಅವಧಿಯ ಕೊನೆಯ ಅಧಿವೇಶನದಲ್ಲಿ ಫೋಟೋ ಶೂಟ್ ಮಾಡಿಸಲಾಗ್ತಾ ಇತ್ತು. ಆದರೆ ಈಗ ಸರ್ಕಾರಕ್ಕೆ 3 ವರ್ಷ ತುಂಬುವ ಮೊದಲೇ ಫೋಟೋ ಶೂಟ್ ಮಾಡಿಸಿರುವಂಥದ್ದು ಭಾರಿ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ.
ಇನ್ನು ಶಾಸಕರ ಫೋಟೋಶೂಟ್ ಬಗ್ಗೆ ಸದನದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಸ್ತಾಪವನ್ನು ಮಾಡಿದ್ರು. ಎಲ್ಲರೂ 5 ವರ್ಷಕ್ಕೆ ಫೋಟೋಶೂಟ್ ಮಾಡಿದರೆ ಇವರು 3 ವರ್ಷಕ್ಕೆ ಫೋಟೋಶೂಟ್ ಮಾಡಿಸಿದ್ದಾರೆ. ಫೋಟೋ ರೆಡಿ ಮಾಡಿಕೊಂಡು ಬಾಗಿಲು ಕಿಟಕಿ ಎಲ್ಲ ರೆಡಿ ಮಾಡಿಸ್ತಾ ಇದ್ದಾರೆ ಅಂತ ಅಶೋಕ್ ಟೀಕಿಸಿದ್ದಾರೆ. ನನಗೆ ಅವ್ರದೇ ಡೌಟ್ ಆಗ್ಬಿಟ್ಟೈತೆ. ಈಗ ಫೋಟೋ ತೆಗಿಸ್ಬಿಟ್ರಲ್ಲ, ಅವ್ರದೇ ಡೌಟ್ ಆಗ್ಬಿಟ್ಟೈತೆ. ಯಾವಾಗ ಹೋಗ್ತಾರೋ ಅಂದ್ಬಿಟ್ಟು ಡೌಟ್ ಆಗ್ಬಿಟ್ಟೈತೆ. ಫೋಟೋ ಎಲ್ಲ 5 ವರ್ಷಕ್ಕೊಂದ್ಸರಿ ಮಾಡೋದು. ಅವಧಿ ಮುಗೀತು ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಬಿಟ್ಟವ್ರು. ಅವರು ಒಂದು ಫೋಟೋ ಹಾಲಲ್ಲಿ ಹಾಕಕ್ಕೆಲ್ಲ ರೆಡಿ ಮಾಡಿದ್ದಾರೆ. ಹೊಸ ಬಾಗಿಲು, ಹೊಸ ಕಿಟಕಿ ಎಲ್ಲ ಮಾಡಿಸ್ತಾ ಇದ್ದಾರೆ. ಯಾವಾಗ ಹೋಗ್ತಾರೆ ಅದಾನ ಹೇಳ್ಬಿಡಿ, ಎಲ್ಲ ಹೋಗ್ಲಿ. ಆಯ್ತು ಆಯ್ತು. ನನಗೆ ಅವ್ರದೇ. ಇನ್ನು ವಿಧಾನಸಭೆಯಲ್ಲಿ ಅನುದಾನ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಪದೇ ಪದೇ ಮೋಸ ಆಗ್ತಾ ಇದೆ. ಹಣಕಾಸು ಆಯೋಗ, ಬಜೆಟ್ ಅನುದಾನ ಹಂಚಿಕೆ, ಜಿಎಸ್ಟಿ ಪಾಲಿನಲ್ಲೂ ಅನ್ಯಾಯ ಆಗ್ತಾ ಇದೆ. ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ಕೊಡ್ತೇವೆ ಎಂದ್ರೂ ಕೊಡ್ಲಿಲ್ಲ. 11,495 ಕೋಟಿ ವಿಶೇಷ ಅನುದಾನವನ್ನ ಕೊಟ್ಟೇ ಇಲ್ಲ. ನಮ್ಮ ತೆರಿಗೆ ನಮ್ಮ ಹಕ್ಕು, ಹೋರಾಟ ಮಾಡೋದು ಅನಿವಾರ್ಯ ಅಂತ ಸಿಎಂ ಹೇಳಿದ್ದಾರೆ. ತೆರಿಗೆ ನಮ್ಮ ಹಕ್ಕು, ನಮ್ಮ ತೆರಿಗೆ ನಮ್ಮ ಹಕ್ಕು. ಇದಕ್ಕೋಸ್ಕರ ಡೆಲ್ಲಿ ಕರ್ಕೊಂಡೋಗಿ ನಮ್ಮ ಎಲ್ಲ ಮಾನ್ಯ ಸದಸ್ಯ MLAಗಳನ್ನೆಲ್ಲ ಕರ್ಕೊಂಡೋಗಿ ಚಳುವಳಿ ಮಾಡೋದು, ಪ್ರತಿಭಟನೆ ಮಾಡೋದು. ನಮ್ಮ ತೆರಿಗೆ ನಮ್ಮ ಹಕ್ಕು. 11,495 ಕೋಟಿ ಬರಬೇಕಾಗಿತ್ತು, ಬರಲಿಲ್ಲ. ಅದಕ್ಕೋಸ್ಕರ ನಮ್ಮ ಹೋರಾಟ ಮಾಡ್ತೀವೋ ಹೊರತು ನ್ಯಾಯಯುತವಾಗಿ ಮಾಡ್ತಾ ಇದ್ದೀವೋ ಹೊರತು ಸುಮ್ಮನೆ ಮಾಡೋದಿಲ್ಲ. ಅದಕ್ಕೆ ಈ ಬಜೆಟ್ ಸೆಷನ್ ಎಲ್ಲ ಆದಮೇಲೆ ಒಂದ್ಸರಿ ಹೋಗೋಣ, ಎಲ್ಲ ಒಟ್ಟಿಗೆ, ನಾನು ನೀವು ಎಲ್ಲ JDSನವರು ನಾವೆಲ್ಲ ಒಟ್ಟಿಗೆ ಹೋಗೋಣ. ಹೋಗಿ ನಿಮ್ಮ ನಾಯಕತ್ವದಲ್ಲಿ ಹೋಗೋಣ. ವಿಧಾನಸಭೆ ಬಜೆಟ್ ಅಧಿವೇಶನ ಇಂದು ಮುಕ್ತಾಯವಾಗಲಿದೆ. ಮಾರ್ಚ್ 6ರಿಂದ ಆರಂಭಗೊಂಡಂಥ ಅಧಿವೇಶನ ನಾಳೆಗೆ ಮುಕ್ತಾಯಗೊಳ್ಳಬೇಕಿತ್ತು. ಆದರೆ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಉಪಚುನಾವಣೆ ನಿಮಿತ್ತ 1 ದಿನ ಮೊದಲು, ಅಂದರೆ ಹಿಂದೆ ಮುಕ್ತಾಯವಾಗ್ತಾ ಇದೆ. ನಿನ್ನೆ ವಿಧಾನಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಬಜೆಟ್ ಮೇಲಿನ ಕುರಿತು ಉತ್ತರ ಕೊಟ್ಟರು. ಈ ವೇಳೆ ಕುರ್ಚಿ ವಿಚಾರವಾಗಿಯೂ ವಿಪಕ್ಷಗಳು ಪ್ರಸ್ತಾಪವನ್ನು ಮಾಡಿತು. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದಾರೆ. ಹೈಕಮಾಂಡ್ ಹೇಳೋವರೆಗೂ ನಾನೇ ಸಿಎಂ ಅಂತ ಹೇಳಿದ್ದಾರೆ. ಈ ವೇಳೆ DKಶಿ ಸಿಎಂ ಆದರೆ ಖುಷಿ ಅಂತ ಹೇಳಿ ಅಂತ ಬಿಜೆಪಿ ನಾಯಕರು ಹೇಳಿದರು. ಇದಕ್ಕೆ ಸಿಎಂ, ನಮ್ಮಲ್ಲಿ 224 ಜನರು ಕೂಡ ಇದ್ದಾರೆ, ಎಲ್ಲರೂ ಅರ್ಹರೇ, ಯಾರೇ ಸಿಎಂ ಆದರೂ ಕೂಡ ಖುಷಿ ಆಗುತ್ತೆ ಅಂತ ಹೇಳಿದರು. 2 ಬಜೆಟ್ ಕೂಡ ನಾನು ಹೈಕಮಾಂಡ್ ಅಲೋ ಮಾಡಿದ್ರೆ ನಾನು ಇಲ್ಲೇ ನಾನೇ ಬಜೆಟ್ ಮಾಡ್ತೀನಿ, ನಾನೇ ಬಜೆಟ್ ಮಂಡಿಸ್ತೀನಿ. ನಾನೇ ಅಂತ ಹೇಳ್ಬೇಕಲ್ಲ. ಓಕೆ, ನೆಕ್ಸ್ಟ್ ಬಜೆಟ್ ನಾನೇ. ಹೈಕಮಾಂಡ್ ಅಲೋ ಮಾಡಿದ್ರೆ ನಾನೇ. ಇನ್ನು 2 ಬಜೆಟ್ನ ನಮ್ಮ ಸರ್ಕಾರವೇ ಮಂಡಿಸುತ್ತೆ. 2028ರವರೆಗೆ ನಾವೇ ಅಧಿಕಾರದಲ್ಲಿ ಇರ್ತೇವೆ. ಹೈಕಮಾಂಡ್ ಹೇಳಿದ್ರೆ ನಾನೇ ಬಜೆಟ್ ಮಂಡಿಸ್ತೇನೆ ಅಂತ ಹೇಳಿದ್ರು. ನೆಕ್ಸ್ಟ್ ಬಜೆಟ್ ನೀವೇ ಮಂಡಿಸ್ಬೇಕಲ್ಲ. ಇನ್ನ 1 ವರ್ಷ ಟೈಮ್ ಐತೆ, ಆರಾಮ್ಸಾಗ್ಬೋದು. ಇನ್ನ 1 ವರ್ಷ ಆಯ್ತಲ್ಲ. ನೋಡಪ್ಪ, ಇನ್ನು 2 ಬಜೆಟ್ಗಳನ್ನ ಮಂಡಿಸಬೇಕು. ನಮ್ಮ ಸರ್ಕಾರ ಮಂಡಿಸುತ್ತೆ. 28ರವರೆಗೂ ನಾವೇ ಅಧಿಕಾರದಲ್ಲಿ, 28 ಆದ್ಮೇಲೂ ಕೂಡ ನಾವೇ ಅಧಿಕಾರಕ್ಕೆ ಬರ್ತೀವಿ. ಆಯ್ತು, ಈ 2 ಬಜೆಟ್ ಹೇಳಿ. ಕೊಪ್ಪಳದ ಸ್ಪಾಂಜ್ ಐರನ್ ಕಾರ್ಖಾನೆಗಳಿಂದ ಆಗ್ತಾ ಇರುವ ಹಾನಿ ಬಗ್ಗೆ ವಿಧಾನಸಭೆಯಲ್ಲಿ ನಿನ್ನೆ ಚರ್ಚೆ ನಡೆಯಿತು. ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್, ಕುಷ್ಟಗಿ ಶಾಸಕ ದೊಡ್ಡನಗೌಡ ಪಾಟೀಲ್ ಸದನದಲ್ಲಿ ವಿಚಾರವನ್ನ ಪ್ರಸ್ತಾಪಿಸಿದರು. 22 ಹಳ್ಳಿಗಳು ಪರಿಸರ ಉಕ್ಕು ಕಾರ್ಖಾನೆಗಳಿಂದ ಹಾಳಾಗಿವೆ. ಕಾರ್ಖಾನೆಗಳಿಂದ ಹೊರಬರುವಂತಹ ಕಪ್ಪು ಹೊಗೆಯಿಂದಾಗಿ ಅನಾರೋಗ್ಯದ ಸಮಸ್ಯೆಗಳು ಎದುರಾಗ್ತಾ ಇವೆ. ಬೆಳೆಗಳಲ್ಲಿ 50% ಇಳುವರಿ ಕಡಿಮೆಯಾಗಿದೆ ಅಂತ ಹೇಳಿದ್ರು. ಇದಕ್ಕೆ ಉತ್ತರ ನೀಡಿದಂತಹ ಸಚಿವ ಈಶ್ವರ ಖಂಡ್ರೆ, ಈಗಾಗಲೇ ಪರಿಸರ ಮಾಲಿನ್ಯ ನಿಯಂತ್ರಣ ಅಧ್ಯಕ್ಷರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪರಿಸರ ಇಲಾಖೆಯ ಸಮಿತಿ ವರದಿಯನ್ನು ನೀಡಲಿದ್ದು, ವರದಿ ಆಧಾರದ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಅಂದಿದ್ದಾರೆ. ಕಾರ್ಖಾನೆಗಳ ಕಾರ್ಯಾಚರಣೆಯಿಂದ ಹೊರಸೂಸುವ ಧೂಳು ಮತ್ತು ಹೊಗೆಯಿಂದ ಸದರಿ ಪ್ರದೇಶ ಸುತ್ತಲಿನ ಹಳ್ಳಿಗಳ ಜನರಿಗೆ ಆರೋಗ್ಯ ಸಮಸ್ಯೆ, ಕಾಯಿಲೆ ಉಂಟಾಗುತ್ತಿರುವುದಾಗಿ, ಕೃಷಿ ಬೆಳೆಗಳಿಗೆ ಹಾನಿ ಹಾಗೂ ಜಾನುವಾರುಗಳ ಮತ್ತು ಪರಿಸರದ ಮೇಲೆ ಗಂಭೀರ ಪರಿಣಾಮಗಳಾಗುತ್ತಿರುವ ಬಗ್ಗೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ದೂರುಗಳು ದಾಖಲಾಗಿಲ್ಲ. ಈಗ ಏನು ದೂರುಗಳು ಬರ್ತಾ ಇದೆ, ಆ ದೂರುಗಳೆಲ್ಲವನ್ನೂ ಸರ್ಕಾರ ಅತ್ಯಂತ ಗಂಭೀರತೆಯಿಂದ ಪರಿಗಣನೆ ಮಾಡಿ ಸ್ಪಾಂಜ್ ಐರನ್ ಘಟಕಗಳನ್ನು ಪರಿವೀಕ್ಷಣೆ ಅವರಿಗಾಗಲೇ ಮಾಡಿದ್ದಾರೆ. ಪರಿವೀಕ್ಷಣೆ ವರದಿ ನಿರೀಕ್ಷಿಸಲಾಗ್ತಾ ಇದೆ. ಈಗೇನು ಗೌರವಾನ್ವಿತ ಸದಸ್ಯರು ನಮ್ಮ ಗಮನಕ್ಕೆ ತಂದಿದ್ದಾರೆ, ಇದರಿಂದ ಅಲ್ಲಿರುವಂತಹ ಸಾರ್ವಜನಿಕರಿಗೆ ಬಹಳಷ್ಟು ಇವತ್ತು ಆರೋಗ್ಯದ ಸಮಸ್ಯೆ ಆಗ್ತಾ ಇದೆ, ಮಕ್ಕಳಿಗೆಲ್ಲ ಕಾಯಿಲೆಗಳು ಬರ್ತಾ ಇದೆ, ಅಂಕಿಅಂಶಗಳನ್ನು ಸಹಿತ ಕೊಟ್ಟಿದ್ದಾರೆ.
ಇವೆಲ್ಲ ವಿಷಯಗಳೇ ಅತ್ಯಂತ ಗಂಭೀರವಾದಂಥದ್ದು ಆಗಿದೆ. ಅದಕ್ಕೆ ಸರ್ಕಾರ ಇವತ್ತು ಈ ಕೈಗಾರಿಕೆಗಳ ಮೇಲೆ ವರದಿ ಬಂದ ನಂತರ ಇದನ್ನು ತಕ್ಷಣವೇ ಅತ್ಯಂತ ಕಠಿಣವಾದಂಥ ಕ್ರಮವನ್ನು ನಾವು ತೆಗೆದುಕೊಳ್ತೇವೆ ಅನ್ನೋಂಥ ಮಾತನ್ನು ಹೇಳಕ್ಕೆ ಬಯಸ್ತೀನಿ. ಬಿಜೆಪಿಯವರು ಅಯೋಗ್ಯರು, ಅವರಿಗೆ ಮತ ಹಾಕಬೇಡಿ ಅಂತ ಹೇಳಿದಂಥ ಶಾಸಕ ಪ್ರದೀಪ್ ಈಶ್ವರ್ಗೆ ಮಾಜಿ ಮೇಯರ್ ಅಜಯ್ ಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದಂಥ ಅವರು, ನೀನು ದಾವಣಗೆರೆಗೆ ಕಾಲಿಡು, ಅವರ ತಂದೆ ತಾಯಿ ಇಟ್ಟ ಹೆಸರಿಗೆ ತಕ್ಕಂತೆ ಅವರು ನಡೆದುಕೊಂಡಿಲ್ಲ, ಎಲುಬಿಲ್ಲದ ನಾಲಿಗೆ ಅಂತ ಬಾಯಿಗೆ ಬಂದಂತೆ ಮಾತನಾಡ್ತಾರೆ. ಬಿಜೆಪಿಗರು ಅಯೋಗ್ಯರು ಅನ್ನೋದಕ್ಕೆ ಕಾಂಗ್ರೆಸ್ಸಿಗರಿಗೆ ಏನು ನೈತಿಕತೆ ಇದೆ ಅಂತ ಕಿಡಿಕಾರಿದ್ರು. ಜನತಾ ಪಕ್ಷದವರು ಅಯೋಗ್ಯರು, ಮುಟ್ಟಾಳರು ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನವರಿಗೆ ನಿಮಗೆ ಏನು ನೈತಿಕತೆ ಇದೆ? ನಾವು ಅಲ್ಪಸಂಖ್ಯಾತರು ಭಾಳ ಜನ ಮಾತಾಡ್ಸಿದ್ದೀವಿ. ಅವ್ರು ಹೇಳೋದು ಒಂದೇ ಮಾತು, ಯಾರೇ ಬರಲಿ ನಮ್ಮ ಸಮಾಜದವರು, ಯಾರೇ ಏನೇ ಬರಲಿ, ಪ್ರದೀಪ್ ಈಶ್ವರ್ ಏನಾದರೂ ಈ ಚುನಾವಣೆ ಸಂಬಂಧ ಪ್ರಚಾರಕ್ಕೆ ಬಂದರೆ ಅವನನ್ನು ನಾವು ಒದ್ದು ಹೊರಗಾಗ್ತೀವಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಅಂತ ಹೇಳ್ತಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ಗೆ ಮಾನಸಿಕ ಆರೋಗ್ಯ ತಪಾಸಣೆ ಮಾಡಿಸುವಂತೆ ಆಗ್ರಹಿಸಲಾಗಿದೆ. ಮಂಡ್ಯ ಡಿಸಿ ಮೂಲಕ ಚುನಾವಣಾ ಅಧಿಕಾರಿಗಳಿಗೆ ಬಿಜೆಪಿ ಕಾರ್ಯಕರ್ತರು ಮನವಿಯನ್ನು ಸಲ್ಲಿಸಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ ಹುಟ್ಟುಹಬ್ಬದ ಹಿನ್ನೆಲೆ ಬಿಜೆಪಿ ನಾಯಕರು ಪೂರ್ವ ಸಿದ್ಧತಾ ಸಭೆ ನಡೆಸಿದ್ರು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಸಭೆ ಮಾಡಲಾಯಿತು. ಯಡಿಯೂರಪ್ಪ ಅವರ 50ನೇ ವರ್ಷದ ರಾಜಕೀಯ ಜೀವನದ ಅಭಿಮಾನೋತ್ಸವ ಆಯೋಜನೆಯ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು. ಇನ್ನು ಸಭೆಯಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಶಾಸಕರಾದ ಅಶ್ವಥ್ ನಾರಾಯಣ್, ಶ್ರೀರಾಮುಲು, ಗೋವಿಂದ ಕಾರಜೋಳ, ಸಂಸದ ಬಿವೈ ರಾಘವೇಂದ್ರ ಸೇರಿ ಹಲವರು ಭಾಗಿಯಾಗಿದ್ದರು. ಒಳ ಮೀಸಲಾತಿಗೆ ಆಗ್ರಹಿಸಿ ಬೆಂಗಳೂರಲ್ಲಿ ದೊಡ್ಡ ಮಟ್ಟದ ಹೋರಾಟ ನಡೆಯಿತು. ಫ್ರೀಡಂ ಪಾರ್ಕ್ ರಸ್ತೆಯನ್ನೇ ಬಂದ್ ಮಾಡಿ ಆಕ್ರೋಶವನ್ನು ಹೊರಹಾಕಿದ್ರು. ಇದರಿಂದ ಎಚ್ಚೆತ್ತಿರುವಂತಹ ರಾಜ್ಯ ಸರ್ಕಾರ ಒಳ ಮೀಸಲಾತಿ ವಿಚಾರದಲ್ಲಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ತೀರ್ಮಾನವನ್ನು ಮಾಡಿದೆ. ಇವತ್ತು ಸಚಿವ ಸಂಪುಟ ಸಭೆ ನಡೆಯಲಿದ್ದು ಮಹತ್ವದ ನಿರ್ಧಾರ ಹೊರಬೀಳಬಹುದು. ರಾಜ್ಯದಲ್ಲಿ ಪೆಟ್ರೋಲ್ ಸಿಗಲ್ಲ ಅನ್ನೋ ವದಂತಿ ಹಿನ್ನೆಲೆ ಜನ ಬೇಕಾಬಿಟ್ಟಿಯಾಗಿ ಖರೀದಿ ಮಾಡ್ತಿದ್ದಾರೆ. ಅಪಾಯಕಾರಿ ಬಾಟೆಲ್ಗಳು, ಡಬ್ಬಗಳಲ್ಲಿ ಪೆಟ್ರೋಲ್, ಡೀಸೆಲ್ ಸಂಗ್ರಹಿಸದಂತೆ ಬೆಂಗಳೂರು ಪೊಲೀಸರು ಮನವಿ ಮಾಡಿಕೊಂಡಿದ್ದಾರೆ. ಬಾಟೆಲ್ಗಳಲ್ಲಿ ಪೆಟ್ರೋಲ್ ಸಂಗ್ರಹ ದೊಡ್ಡ ಅಪಾಯವನ್ನೇ ತರಬಹುದು. ಜವಾಬ್ದಾರಿಯಿಂದ ವರ್ತಿಸಿ, ಸುರಕ್ಷತೆಯ ಸೂಚನೆಯನ್ನ ಪಾಲಿಸುವಂತೆ ಮನವಿ ಮಾಡಿದ್ದಾರೆ. ಬೀದರ್ನಲ್ಲಿ ಡೀಸೆಲ್, ಪೆಟ್ರೋಲ್ ಅಭಾವ ವದಂತಿ ಹಿನ್ನೆಲೆಯಲ್ಲಿ ಬಂಕ್ಗಳಲ್ಲಿ ಇಂಧನಕ್ಕಾಗಿ ವಾಹನ ಸವಾರರು ಮುಗಿಬೀಳ್ತಾ ಇದ್ದಾರೆ. ಹೀಗಾಗಿ ಪೆಟ್ರೋಲ್ ಬಂಕ್ಗಳಿಗೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ಜನರಲ್ಲಿ ಡೀಸೆಲ್, ಪೆಟ್ರೋಲ್ ಸಿಗ್ತಾ ಇಲ್ಲ ಅನ್ನುವಂಥ ವದಂತಿ ಹಬ್ಬಿಸ್ತಾ ಇದ್ದಾರೆ. ಹೀಗಾಗಿ ಜನರು ಬಂಕ್ಗಳಲ್ಲಿ ಮುಗಿಬೀಳ್ತಾ ಇದ್ದಾರೆ. ಆದರೆ ಜಿಲ್ಲೆಯಲ್ಲಿ ಯಾವುದೇ ಡೀಸೆಲ್, ಪೆಟ್ರೋಲ್ ಕೊರತೆ ಇಲ್ಲ. ಜಿಲ್ಲೆಯ ಜನರು ವದಂತಿಗಳಿಗೆ ಕಿವಿಗೊಡಬಾರ್ದು. ಅವಶ್ಯಕತೆ ಇರುವಷ್ಟು ಮಾತ್ರವೇ ಡೀಸೆಲ್, ಪೆಟ್ರೋಲ್ ಖರೀದಿ ಮಾಡಬೇಕು ಅಂತ ಹೇಳಿದರು. ಮಧ್ಯಪ್ರಾಚ್ಯ ದೇಶಗಳ ಸಂಘರ್ಷದಿಂದಾಗಿ ದೇಶದಾದ್ಯಂತ ಅಡುಗೆ ಹಾಗೂ ವಾಣಿಜ್ಯ ಸಿಲಿಂಡರ್ ಕೊರತೆ ಉಂಟಾಗಿದೆ. ಕೊಪ್ಪಳದಲ್ಲೂ ಜನ ಗ್ಯಾಸ್ ಸಮಸ್ಯೆಯನ್ನು ಎದುರಿಸ್ತಾ ಇದ್ದು ಅಡುಗೆ ಅನಿಲ ಸಿಗದೆ ಪರದಾಟವನ್ನು ಮಾಡ್ತಿದ್ದಾರೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ನಡೀತಾ ಇರುವಂಥ ಭಾರತ್ ಗ್ಯಾಸ್ ಏಜೆನ್ಸಿಗೆ ನಿನ್ನೆಯಿಂದ ಬಂದ್ ಆಗಿರುವಂಥದ್ದು ಅಡುಗೆ ಅನಿಲದ ಲೋಡ್ ಆಗದೇ ಇರುವುದರಿಂದ ವಿತರಣೆಯಲ್ಲಿ ವಿಳಂಬವಾಗಿದೆ. ಗ್ರಾಹಕರು ಸಹಕರಿಸುವಂತೆ ಏಜೆನ್ಸಿಗೆ ನೋಟಿಸ್ ಅಂಟಿಸಿ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಹಾಗೆ ಚಾಮರಾಜನಗರ ಜಿಲ್ಲೆ ಹನೂರು ಪಟ್ಟಣದಲ್ಲಿ ಹೋಟೆಲ್, ಬಾರ್ ಅಂಡ್ ರೆಸ್ಟೋರೆಂಟ್ ಹಾಗೂ ಬೇಕರಿಗಳಲ್ಲಿ ಡೊಮ್ಯಾಸ್ಟಿಕ್ ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡ್ತಾ ಇರುವಂಥ ಕುರಿತು ದೂರು ಬಂದ ಹಿನ್ನೆಲೆಯಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿಯನ್ನು ಮಾಡಿ 11 ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ವಶ ಪಡ್ಕೊಂಡಿದ್ದಾರೆ. ಈ ಸಿಲಿಂಡರ್ಗಳನ್ನು ಸಂಬಂಧಪಟ್ಟಂತ ಏಜೆನ್ಸಿಗಳಿಗೆ ಹಸ್ತಾಂತರಿಸಿ ಮಾಲೀಕರ ವಿರುದ್ಧ ಜಿಲ್ಲಾಧಿಕಾರಿ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ರಾಜ್ಯಾದ್ಯಂತ ಮಳೆ ಅಬ್ಬರ ಜೋರಾಗಿದೆ. ಕಲಬುರಗಿಯಲ್ಲಿ ಸುರಿದ ಆಲಿಕಲ್ಲು ಸಹಿತ ಭಾರೀ ಮಳೆಗೆ ಚಿಂಚೋಳಿ ತಾಲೂಕಿನ ಹಲವು ಗ್ರಾಮಗಳು ಕಾಶ್ಮೀರದಂತಾಗಿವೆ. ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಇಷ್ಟೊಂದು ಆಲಿಕಲ್ಲು ಬಿದ್ದಿದ್ದು ನೋಡ್ತಾ ಇರೋದು ಅಂತ ಚೆನ್ನೂರು ಗ್ರಾಮಸ್ಥರು ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ಗದಗ ಜಿಲ್ಲೆಯ ಹಲವೆಡೆ ಗುಡುಗು ಗಾಳಿ ಸಹಿತ ಭಾರೀ ಮಳೆ ಸುರಿದಿದೆ. ರೋಣ ಪಟ್ಟಣ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಜೋರು ಮಳೆಯಾಗಿದ್ದು ವಾಹನ ಸವಾರರು ಪರದಾಡಿದ್ರು. ಹೊಳೆಆಲೂರು ಕ್ರಾಸ್ನಲ್ಲಿ ಮಳೆಯ ನಡುವೆಯೇ ಕೆಇಬಿ ಲೈನ್ಮ್ಯಾನ್ಗಳು ಹೊಸದಾಗಿ ಸಿಸಿಟಿವಿ ಅಳವಡಿಸಿದ್ದಾರೆ. ಇನ್ನು ಧಾರವಾಡದಲ್ಲೂ ಮತ್ತೆ ಮಳೆ ಆರ್ಭಟ ಮುಂದುವರೆದಿದೆ. ಧಾರವಾಡ ನಗರ ಸೇರಿದಂತೆ ಗ್ರಾಮೀಣ ಪ್ರದೇಶದಲ್ಲಿ ಭಾರೀ ಮಳೆಯಾಗಿದೆ. ಮಳೆಗೆ ವಾಹನ ಸವಾರರು ಪರದಾಡಿದ್ರು.
ಹಾವೇರಿ ಜಿಲ್ಲೆಯ ಬ್ಯಾಡಗಿಯಲ್ಲಿ ಬಿರುಗಾಳಿ ಸಹಿತ ಮಳೆ ಸುರಿದಿದೆ. ಬ್ಯಾಡಗಿಯ ಹೊರವಲಯದಲ್ಲಿರುವಂತಹ ರೈತರ ತೋಟದಲ್ಲಿ ಬೃಹತ್ ಗಾತ್ರದ ಆಲಿಕಲ್ಲು ಬಿದ್ದಿವೆ. ತೋಟಕ್ಕೆ ಹೋದ ರೈತ ಆಲಿಕಲ್ಲುಗಳನ್ನು ನೋಡಿ ಶಾಕ್ ಆಗಿದ್ದಾರೆ. ಬಳಿಕ ಆಲಿಕಲ್ಲುಗಳನ್ನು ಹಿಡಿದು ಪೋಸ್ ನೀಡುವಂತಹ ದೃಶ್ಯ ವೈರಲ್ ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದಲ್ಲಿ ಕಾಂಗ್ರೆಸ್ ಮುಖಂಡನ ಕೊಲೆ ಯತ್ನ ಪ್ರಕರಣ ಸಂಬಂಧ 4 ಆರೋಪಿಗಳನ್ನು ಬಂಧಿಸಲಾಗಿದೆ. ಘಟನೆ ನಂತರ ಕಾರು ಅಲ್ಲೇ ಬಿಟ್ಟು ಅಂಕೋಲ ರಸ್ತೆಯಲ್ಲಿ ಆರೋಪಿಗಳು ನಡ್ಕೊಂಡು ಹೋಗ್ತಿದ್ದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಇದರ ತನಿಖೆಗೆ ಇಳಿದಿರುವಂತಹ ಪೊಲೀಸರು ಮಾಜಾಳಿ ಗಡಿಯಲ್ಲಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಕೊಲೆ ಯತ್ನ ವಿಫಲವಾಗಿದ್ದಕ್ಕೆ ಫೋನ್ನಲ್ಲಿ ಆರೋಪಿಗಳಿಗೆ ವ್ಯಕ್ತಿಯೊಬ್ಬ ತರಾಟೆಗೆ ತೆಗೆದುಕೊಂಡಿದ್ದಾನೆ. ಕೆಲಸ ಪೂರ್ತಿ ಮಾಡದೇ ಇದ್ರೆ ನೀವ್ಯಾಕೆ ಇಲ್ಲಿಗೆ ಬಂದಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಾನೆ. ಸದ್ಯ 6 ಮಂದಿ ಆರೋಪಿಗಳ ಪೈಕಿ 4 ಕೈಗೆ ಕಾಕಿ ಕೋಳ ಹಾಕಿದೆ. ಗಾಂಜಾ ಮಾರಾಟಕ್ಕೆ ಯತ್ನಿಸಿದ 2 ಆರೋಪಿಗಳನ್ನು ಬಂಧಿಸಲಾಗಿದೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಹುಣಸನಹಳ್ಳಿ ಬಳಿಯಲ್ಲಿ ಆರೋಪಿಗಳನ್ನು ಬಂಧಿಸಲಾಗಿದೆ. ಹುಣಸನಹಳ್ಳಿ ಗ್ರಾಮದಿಂದ ಸೇಲಂ ಗುಡಿಸಲು ಕಡೆ ಹೋಗುವಾಗ ತಿರುವಿನ ಬಳಿ ಗಾಂಜಾ ಮಾರಾಟ ಮಾಡ್ತಾ ಇದ್ರು. ಈ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದ ಪೊಲೀಸರು ಒರಿಸ್ಸಾದ ನಬೀನ್ ಕುಮಾರ್ ಮತ್ತು ಕೋಲಾರದ ಸಂದೀಪ್ ಎನ್ನುವವರನ್ನ ಬಂಧಿಸಿದ್ದಾರೆ. ಬಂಧಿತರಿಂದ 5 ಲಕ್ಷ ಮೌಲ್ಯದ 10 ಕೆಜಿ ಗಾಂಜಾ ವಶಪಡಿಸಿಕೊಳ್ಳಲಾಗಿದೆ. ಮಹಿಳೆಯ ಚಿನ್ನದ ಸರ ಕದ್ದೊಯ್ದಿದ್ದ 2 ಪೊಲೀಸರು ಬಂಧಿಸಿದ್ದಾರೆ. ಕೋಲಾರ ತಾಲೂಕಿನ ವೇಮಗಲ್ ಹೋಬಳಿಯ ಮದ್ದೇರಿ ಗ್ರಾಮದಲ್ಲಿ ಮಾರ್ಚ್ 18ರಂದು ಸಾವಿತ್ರಮ್ಮ ಎನ್ನುವವರು ನಡೆದುಕೊಂಡು ಹೋಗ್ತಾ ಇದ್ದಾಗ ಬೈಕ್ನಲ್ಲಿ ಬಂದಂತಹ 2 ಚಿನ್ನದ ಸರ ಕದ್ದು ಪರಾರಿಯಾಗಿದ್ರು. ಈ ವೇಳೆ ವೇಮಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇದೀಗ ಗಜೇಂದ್ರ ಮತ್ತು ಮೋಹನ್ ಎಂಬ 2 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದು, ಬಂಧಿತರಿಂದ 5.50 ಲಕ್ಷ ಮೌಲ್ಯದ 55 ಗ್ರಾಂ ಚಿನ್ನ ಮತ್ತು ಕೃತ್ಯಕ್ಕೆ ಬಳಸಿದ ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಳ್ಳಲಾಗಿದೆ. ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ದೇವಸ್ಥಾನಗಳ ಹುಂಡಿ ಕಳುವು ಮಾಡ್ತಾ ಇದ್ದಂಥ ಅಂತರ್ ಜಿಲ್ಲಾ ಆರೋಪಿಗಳನ್ನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಕಳೆದ ವರ್ಷ ಹೊಸದುರ್ಗ ತಾಲೂಕಿನ ಹಾಲು ರಾಮೇಶ್ವರದ ಗಂಗಮ್ಮನ ದೇವಸ್ಥಾನದಲ್ಲಿ ಕಳ್ಳರು ಹುಂಡಿ ಕದ್ದು ಪರಾರಿಯಾಗಿದ್ದರು. ಈ ಬಗ್ಗೆ ಪ್ರಕರಣ ದಾಖಲು ಮಾಡಿಕೊಂಡಂಥ ಪೊಲೀಸರು ಪ್ರಭಾಕರ, ಸದಾನಂದ, ಸ್ವಾಗತ್ ಎಂಬ ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂಧಿತರಿಂದ 20,000 ಒಂದು ಬೈಕನ್ನು ವಶಕ್ಕೆ ಪಡೆಯಲಾಗಿದೆ. ಕೊಡಗು ಜಿಲ್ಲೆಯ ಶನಿವಾರ ಸಂತೆ ಆಲೂರು ಮುಖ್ಯ ರಸ್ತೆಯಲ್ಲಿ ಮಾನವೀಯತೆಯ ಮರೆತಂತಹ ಘಟನೆಯೊಂದು ನಡೆದಿದೆ. ಕುಡಿದ ಅಮಲಿನಲ್ಲಿ ವ್ಯಕ್ತಿಯೊಬ್ಬ ಬೈಕ್ಗೆ ಚೈನ್ನಿಂದ ನಾಯಿಯನ್ನ ಕಟ್ಟಿ 5 ಕಿಲೋಮೀಟರ್ ಎಳೆದೊಯ್ದು ವಿಕೃತಿ ಮೆರೆದಿದ್ದಾನೆ. ನಾಯಿ ನೋವಿನಿಂದ ಚೀರ್ತಾ ಇದ್ರೂ ಮರುಕ ತೋರದೆ ಅಮಾನವೀಯವಾಗಿ ವರ್ತಿಸಿದ್ದಾನೆ. ಈ ದೃಶ್ಯವನ್ನು ಕಂಡು ಸ್ಥಳೀಯರು ಮತ್ತು ದಾರಿ ಹೋಕರು ಬೆಚ್ಚಿ ಬಿದ್ದಿದ್ದಾರೆ. ವಿಷಯ ತಿಳಿತಾ ಇದ್ದಂತೆ ಪ್ರಾಣಿ ಪ್ರಿಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಜಯನಗರ ಜಿಲ್ಲೆ ನವಲಿ ಗ್ರಾಮದ ಬಳಿ ಭಾರೀ ಅನಾಹುತ ತಪ್ಪಿದೆ. ನೀರು ಕಡಿಮೆ ಇದೆ ಅಂತ ಜನರನ್ನ ಹೊತ್ತೊಯ್ತಾ ಇದ್ದಂತಹ ಟ್ರ್ಯಾಕ್ಟರ್ ಚಾಲಕ ನದಿ ದಾಟಿಸಲು ಮುಂದಾಗಿದ್ದಾನೆ. ಚಾಲಕನ ಎಡವಟ್ಟಿನಿಂದ ತುಂಗಭದ್ರಾ ನದಿಯಲ್ಲಿ ಟ್ರ್ಯಾಕ್ಟರ್ ಸಿಕ್ಕಾಕೊಂಡಿದೆ. ಟ್ರ್ಯಾಕ್ಟರ್ನಲ್ಲಿದ್ದ 10ಕ್ಕೂ ಹೆಚ್ಚು ಜನರನ್ನ ಮೀನುಗಾರರು ರಕ್ಷಣೆ ಮಾಡಿದ್ದಾರೆ. ನದಿ ದಾಟುವಾಗ ನದಿಯ ಮಧ್ಯಭಾಗದಲ್ಲಿ ನೀರಿನ ಸೆಳೆತ ಹೆಚ್ಚಾಗಿ ಟ್ರ್ಯಾಕ್ಟರ್ ಮುಳುಗುವ ಹಂತಕ್ಕೆ ತಲುಪಿತ್ತು. ತೆಪ್ಪದಲ್ಲಿ ತೆರಳಿದ್ದ ಮೀನುಗಾರರು ಟ್ರ್ಯಾಕ್ಟರ್ನಲ್ಲಿ ಇದ್ದ 10ಕ್ಕೂ ಹೆಚ್ಚು ಜನರ ಜೀವ ಉಳಿಸಿದ್ದಾರೆ. ಜೆಸಿಬಿ ಮೂಲಕ ಟ್ರ್ಯಾಕ್ಟರ್ ಅನ್ನ ದಡಕ್ಕೆ ಎಳೆದು ತಂದು ಹೊರಗೆ ತೆಗೆಯಲಾಗಿದೆ. ಬೆಂಗಳೂರಿನ ತುರಹಳ್ಳಿ ಅರಣ್ಯ ಪ್ರದೇಶದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. 8 ಗಂಟೆ ಸುಮಾರಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿರುವಂತಹ ಶಂಕೆ ವ್ಯಕ್ತವಾಗಿದೆ. ಅಕ್ಕಪಕ್ಕದ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ದಟ್ಟ ಹೊಗೆಯಿಂದ ಗಾಬರಿಗೊಂಡಿದ್ರು. ಅರಣ್ಯ ಭಾಗದಲ್ಲಿ ಬೆಂಕಿ ವ್ಯಾಪಿಸಿದ್ದು ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿ ಬೆಂಕಿಯನ್ನು ನಂದಿಸಲಿಕ್ಕೆ ಹರಸಾಹಸ ಪಟ್ಟರು. ರಾಮನವಮಿ ಉತ್ಸವದ ಅಂಗವಾಗಿ ಕಲಬುರಗಿ ನಗರದಲ್ಲಿ ಪೊಲೀಸರು ರೂಟ್ ಮಾರ್ಚ್ ನಡೆಸಿದ್ದಾರೆ. ಅಹಿತಕರ ಘಟನೆಗಳು ಜರುಗದಂತೆ ಮುಂಜಾಗ್ರತಾ ಕ್ರಮವಾಗಿ ನಗರ ಪೊಲೀಸ್ ಇಲಾಖೆ ಪಥಸಂಚಲನ ನಡೆಸಿದ್ರು. ನಗರದ ಆಳಂದ ಚೆಕ್ಪೋಸ್ಟ್ನಿಂದ ಶಹಾ ಬಜಾರ್, ಜಗತ್ ಸರ್ಕಲ್, ಏಷಿಯನ್ ಮಾಲ್ ಮಾರ್ಗವಾಗಿ ಸೂಪರ್ ಮಾರ್ಕೆಟ್ವರೆಗೆ ರೂಟ್ ಮಾರ್ಚ್ ನಡೆಯಿತು. ವಿವಿಧ ಹಿಂದೂಪರ ಸಂಘಟನೆಗಳು ರಾಮನವಮಿ ಅಂಗವಾಗಿ ರಾಮನ ಭವ್ಯ ಮೂರ್ತಿಯೊಂದಿಗೆ ಬೃಹತ್ ಶೋಭಾಯಾತ್ರೆಯನ್ನು ನಡೆಸಲಿದ್ದಾರೆ. ಭದ್ರತೆಗಾಗಿ 6 ಜನ ಎಸಿಪಿ, 15 ಸಿಪಿಐ ಸೇರಿದಂತೆ 500ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜಿಸಲಾಗಿದೆ. ಆರ್ಸಿಬಿ ವಿಜಯೋತ್ಸವ ವೇಳೆ ಕಾಲ್ತುಳಿತದಿಂದ 11 ಮಂದಿ ಸಾವನ್ನಪ್ಪಿದ್ರು. ಕಾಲ್ತುಳಿತದಿಂದ ಮಡಿದವರ ನೆನಪಿಗಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸ್ಮಾರಕ ನಿರ್ಮಾಣ ಮಾಡಲಾಗಿದೆ. ನಿನ್ನೆ ಸ್ಮಾರಕದ ಬಳಿ ಸರ್ವಧರ್ಮ ಪ್ರಾರ್ಥನೆ ನಡೆಯಿತು. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಸಿಖ್ ಗುರುಗಳು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಇನ್ನು ಸ್ಮಾರಕ ಉದ್ಘಾಟನೆ ಬಳಿಕ ಮಾತನಾಡಿರುವಂತಹ ಕೆಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್, ಐಪಿಎಲ್ ಮತ್ತು ಇಂಟರ್ನ್ಯಾಷನಲ್ ಮ್ಯಾಚ್ಗಳಲ್ಲಿ 11 ಸೀಟು ಖಾಲಿ ಇರಲಿದೆ. 11 ಅಭಿಮಾನಿಗಳು ಯಾವತ್ತೂ ನಮ್ಮ ಜೊತೆಗೆ ಇರ್ತಾರೆ ಅಂತ ಹೇಳಿದ್ರು. ಇದೇ ವಿಚಾರವಾಗಿ ಗೃಹ ಸಚಿವ ಪರಮೇಶ್ವರ್ ಕೂಡ ಮಾತನಾಡಿದರು. ಐಪಿಎಲ್ ಪಂದ್ಯದ ವೇಳೆ ಭದ್ರತೆ ಬಗ್ಗೆ ಇಂದು ಅಣುಕು ಪ್ರದರ್ಶನ ನಡೆಯಿತು. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಅಣುಕು ಪ್ರದರ್ಶನ ಮಾಡಲಾಯಿತು. ಅಣುಕು ಪ್ರದರ್ಶನದಲ್ಲಿ ಪೊಲೀಸರ ಜೊತೆ ಎನ್ಎಸ್ಜಿ ಪಡೆ ಕೂಡ ಭಾಗಿಯಾಗಿದ್ದಾರೆ.
ಸ್ಟೇಡಿಯಂ ಗೇಟ್ಗಳಲ್ಲಿ ಭದ್ರತೆ ಹೇಗಿರಬೇಕು, ಸ್ಟೇಡಿಯಂ ಸುತ್ತಮುತ್ತ ಅಭಿಮಾನಿಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅಂತ ಪ್ರಾತ್ಯಕ್ಷಿಕೆ ಮಾಡಲಾಯಿತು. ಮಾರುಕಟ್ಟೆಯಲ್ಲಿ ಕುಸುಬಿ ದರ ಪಾತಾಳಕ್ಕೆ ಇಳಿದಿದೆ. ಕುಸುಬಿಯನ್ನ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡುವಂತೆ ರೈತರು ಆಗ್ರಹಿಸಿದ್ದಾರೆ. ಪ್ರತಿ ಕ್ವಿಂಟಾಲ್ ಕುಸುಬಿಗೆ ಸರ್ಕಾರ 6,540 ರೂಪಾಯಿ ನಿಗದಿ ಮಾಡಿದೆ. ಆದರೆ ಮಾರುಕಟ್ಟೆಯಲ್ಲಿ 5,165 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಈಗ ಕುಸುಬಿ ಕಟಾವು ಮಾಡಿದ ರೈತ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದ್ರೆ ಬೆಳೆಗೆ ಮಾಡಿದಂತಹ ಖರ್ಚು ಸಹ ಬರೋದಿಲ್ಲ. ಹೀಗಾಗಿ ಬೆಂಬಲ ಬೆಲೆಯಲ್ಲಿ ಕುಸುಬಿ ಖರೀದಿ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಕಾಡಾನೆ ಹಾವಳಿ ಹೆಚ್ಚಾಗಿದೆ. ಮಲ್ಲೆದೇವನಹಳ್ಳಿ ಹಾಗೂ ಹೊಂಡರಬಾಳು ಗ್ರಾಮಗಳ ಜಮೀನುಗಳಲ್ಲಿ ಕಾಡಾನೆ ಉಪ್ಪಟಳ ಜೋರಾಗಿದೆ. ರಾತ್ರಿ ಆಗ್ತದಂತೆ ಲಗ್ಗೆ ಇಡುವಂತ ಕಾಡಾನೆಗಳು ಬೆಳೆ ಹಾನಿ ಮಾಡ್ತಾ ಇದೆ. ಕಾಡಾನೆ ಹಾವಳಿ ತಪ್ಪಿಸುವಂತೆ ರೈತರು ಆಗ್ರಹಿಸಿದ್ದಾರೆ. ಕೂಡಲೇ ಆನೆಗಳನ್ನು ಕಾಡಿಗೆ ಅಟ್ಟಬೇಕು ಅಂತ ಒತ್ತಾಯವನ್ನು ಮಾಡಿದ್ದಾರೆ. ಎಷ್ಟೇ ಮನವಿ ಮಾಡಿದ್ರೂ ಕೂಡ ಅರಣ್ಯ ಇಲಾಖೆ ನಿರ್ಲಕ್ಷ್ಯ ವಹಿಸ್ತಾ ಇದೆ ಅಂತ ಆಕ್ರೋಶ ವ್ಯಕ್ತವಾಯಿತು. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಕಾಮಸಮುದ್ರದಲ್ಲಿ ನಿರ್ವಾಣ ಸಿದ್ದೇಶ್ವರ ಸ್ವಾಮಿಯ ಅದ್ದೂರಿ ಜಾತ್ರಾ ಮಹೋತ್ಸವ ನಡೆಯಿತು. ಈ ಜಾತ್ರೆಗೆ ಅಕ್ಕಪಕ್ಕದ ಗ್ರಾಮಗಳ ನೂರಾರು ಜನ ಬಂದು ಭಾಗವಹಿಸಿ ತೇರು ಎಳೆದು ಪುನೀತರಾದರು. ಕೊಪ್ಪಳ ಜಿಲ್ಲೆಯ ಆರಾಧ್ಯ ದೇವಿ ಶಕ್ತಿ ದೇವತೆಗಳಲ್ಲಿ ಒಂದಾಗಿರುವಂತಹ ಹುಲಿಗಿ ಗ್ರಾಮದ ಹುಲಿಗೆಮ್ಮ ದೇಗುಲದ ಹುಂಡಿ ಎಣಿಕೆ ಕಾರ್ಯ ನಡೆಯಿತು. ಪ್ರತಿ ತಿಂಗಳಂತೆ ಈ ತಿಂಗಳು ಹುಲಿಗೆಮ್ಮ ದೇವಿ ಹುಂಡಿ ಎಣಿಕೆ ಮಾಡಲಾಗಿದ್ದು ಈ ಬಾರಿ ಕಾಣಿಕೆಯಲ್ಲಿ ಇಳಿಕೆ ಆಗಿದೆ. ಕಳೆದ 37 ದಿನಗಳಲ್ಲಿ ಬರೋಬ್ಬರಿ 68 ಲಕ್ಷ ಕಾಣಿಕೆ ಸಂಗ್ರಹ ಆಗಿದೆ. 86 ಗ್ರಾಂ ಬಂಗಾರ, 3 ಕೆಜಿ 800 ಗ್ರಾಂ ಬೆಳ್ಳಿಯನ್ನು ಭಕ್ತರು ದೇವಿಗೆ ಸಲ್ಲಿಸಿದ್ದಾರೆ. ಕಳೆದ ತಿಂಗಳು ಫೆಬ್ರವರಿ 18ರಂದು ಹುಂಡಿ ಎಣಿಕೆಯಲ್ಲಿ 1,18,41,000 ರೂಪಾಯಿ ಭಕ್ತರ ಕಾಣಿಕೆ ಸಂಗ್ರಹವಾಗಿತ್ತು. ಆದರೆ ಈ ಬಾರಿ ಕಾಣಿಕೆಯಲ್ಲಿ ಸಾಕಷ್ಟು ಪ್ರಮಾಣ ಇಳಿಕೆ ಕಂಡುಬಂದಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದ ನೀಲಸಂದ್ರ ಗ್ರಾಮದ ಪ್ರಸಿದ್ಧ ಶ್ರೀ ಬೋರೆ ದೇವರ ಸನ್ನಿಧಿಯಲ್ಲಿ ನಟ ನಿರ್ದೇಶಕ ಉದಯ್ ಅವರ ನೂತನ ಚಿತ್ರ ಸೈಕ್ಕೆ ಮುಹೂರ್ತ ನೆರವೇರಿದೆ. ನಟ ಪ್ರಥಮ್ ಸೇರಿದಂತೆ ಹಲವರು ಭಾಗವಹಿಸಿ ನೂತನ ಚಿತ್ರಕ್ಕೆ ಶುಭ ಕೋರಿದರು.